ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಫಲಿತಾಂಶದ ಕುರಿತು ಖರ್ಗೆ ನಿವಾಸದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಓಟ್ ಚೋರಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರೂ ಕೂಡ ಹಿನ್ನಡೆಯಾಗಿದೆ. ಚುನಾವಣಾ ಆಯೋಗ ಕಾನೂನಿನ ಅಡಿ ಕೆಲಸವನ್ನ ಮಾಡ್ತಾ ಇಲ್ಲ. ಸತ್ಯ ಏನು ಅಂತ ಹೇಳಿ ಕಂಡುಹಿಡಿಬೇಕು. ಸತ್ಯ ಜನರಿಗೆ ತಿಳಿಸಬೇಕು. ಆಯೋಗ ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ದೊಡ್ಡದಲ್ಲ. ಆಯೋಗ ಸರ್ವಾಧಿಕಾರದಂತೆ ವರ್ತನೆ ಮಾಡುವಂತದ್ದು ಸರಿಯಲ್ಲ ಅನ್ನೋದಾಗಿಯೂ ಕೂಡ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಏಕಮುಖವಾಗಿ ನಿರ್ಧಾರ ತಗೋತಾ ಇದೆ ಅನ್ನೋದು, ಅದನ್ನು ಕಳೆದ 3 ವರ್ಷಗಳಿಂದ ರಾಷ್ಟ್ರ ನೋಡ್ತಾ ಇದೆ. ವೋಟ್ ಚೋರಿ ಬಗ್ಗೆ ಇಷ್ಟೆಲ್ಲ ಅವ್ರನ್ನ ಜಾಗೃತ ಮಾಡಿದ್ರೂ ಸಹಿತ ಅವರು ಎರೋಗೆಂಟಾಗಿಯೇ ಬಿಹೇವ್ ಮಾಡ್ತಾ ಇದ್ದಾರೆ ಹೊರತು ಆ ಸತ್ಯ ಕಂಡುಹಿಡಿಬೇಕು, ಸತ್ಯವನ್ನು ದೇಶದ ಜನರಿಗೆ ತೋರಿಸ್ಬೇಕು ಅನ್ನೋದ್ರ ಕಡೆ ಅವ್ರಿಗೆ ಗಮನ ಇಲ್ಲ. ಎಲೆಕ್ಷನ್ ಕಮಿಷನ್ ಶುಡ್ ಬಿಕಮ್ ಮೋರ್ ಡೆಮೊಕ್ರಾಟಿಕ್ ಆ್ಯಂಡ್ ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಎ ಡಿಕ್ಟೇಟರ್ ಇನ್ ದಿ ಕಂಟ್ರಿ. ಕಮಿಷನ್ ಎಲ್ಲೋ ಒಂದು ಕಡೆ ಏಕಮುಖವಾಗಿ ನಿರ್ಧಾರ ತಗೋತಾ ಇದೆ ಅನ್ನೋದು, ಅದನ್ನು ಕಳೆದ 3 ವರ್ಷಗಳಿಂದ ರಾಷ್ಟ್ರ ನೋಡ್ತಾ ಇದೆ. ವೋಟ್ ಚೋರಿ ಬಗ್ಗೆ ಇಷ್ಟೆಲ್ಲ ಅವ್ರನ್ನ ಜಾಗೃತ ಮಾಡಿದ್ರೂ ಸಹಿತ ಅವರು ಎರೋಗೆಂಟಾಗಿಯೇ ಬಿಹೇವ್ ಮಾಡ್ತಾ ಇದ್ದಾರೆ ಹೊರತು ಆ ಸತ್ಯ ಕಂಡುಹಿಡಿಬೇಕು, ಸತ್ಯವನ್ನು ದೇಶದ ಜನರಿಗೆ ತೋರಿಸ್ಬೇಕು ಅನ್ನೋದ್ರ ಕಡೆ ಅವ್ರಿಗೆ ಗಮನ ಇಲ್ಲ. ಎಲೆಕ್ಷನ್ ಕಮಿಷನ್ ಶುಡ್ ಬಿಕಮ್ ಮೋರ್ ಡೆಮೊಕ್ರಾಟಿಕ್ ಆ್ಯಂಡ್ ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಎ ಡಿಕ್ಟೇಟರ್ ಇನ್ ದಿ ಕಂಟ್ರಿ. ಕಮಿಷನ್ ಎಲ್ಲೋ ಒಂದು ಕಡೆ ಏಕಮುಖವಾಗಿ ನಿರ್ಧಾರ